ಪಂಚಾಮೃತ ರುದ್ರಾಭಿಷೇಕ ವಿಶೇಷ ಅಭಿಷೇಕ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಎಲ್ಲರೂ ಕೂಡ ದರ್ಶನ ಪಡೆದು ದೇವಸ್ಥಾನ ವತಿಯಿಂದ ನನ್ನ ಪುಣ್ಯ ಪೂರ್ವಜನ್ಮದ ಅಂದಾಗಿಂದ ಒಂದು ಶಾಂತಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಬಳ್ಳಾರಿ ಜನತೆ ಆಗಿರ್ಬೋದು, ಇನ್ನೂ ಹೇಳಬೇಕು ಅಂತಂದ್ರೆ ಈ ಕೋಟೆ ಮಲ್ಲೇಶ್ವರಿಗೆ ಎಲ್ಲೆಲ್ಲೋ ಕೊಡಗು ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ, ಅಲ್ಲೆಲ್ಲ ಕೂಡ ಭಕ್ತರಿದ್ದಾರೆ. ಅಂತ ಒಂದು ವಿಶೇಷವಾದ ಗುರುದೇವರಾಗಿರ್ತಕ್ಕಂಥ ಕೋಟೆ ಮಲ್ಲೇಶ್ವರ, ಬಳ್ಳಾ ಮಲ್ಲೇಶ್ವರ ಅಂತ ಹಾಗಾಗಿ ವ್ಯಾಪಾರಿ ಮಾಡಿರ್ತಕ್ಕಂತಹ ಒಂದು ಈ ಮಲ್ಲಯ್ಯ ಅಂತಕ್ಕಂಥ ವ್ಯಾಪಾರಿ ವಿಗ್ರಹ ಸ್ಥಾಪನೆ ಇದು. ಅದು ಸಾಧಾರಣ ಸ್ಥಾಪನೆ ಅಲ್ಲ, ಸಾಕ್ಷಾತ್ ಆ ಬಳ್ಳ ಸೇರು ದೇವರಿಗೂ ಆ ಸೇರೆ ದೇವರು ಅಲ್ಲಾಗಿ ಅಂದ್ರೆ ವಿಗ್ರಹ ಆಗಿ ಕೂತು ಸಾಕ್ಷಾತ್ ಉದ್ಭವ ಆಗಿದ್ದಾರೆ. ವಿಶೇಷ ದೇವರಿಗೆ ಸುಮಾರು 500 ವರ್ಷಕ್ಕಿಂತ ಹೆಚ್ಚು ಅಂದ್ರೆ ಬಳ್ಳಾರಿ ಅಂತ ಹೆಸರು ಬಂದಿದೆ ಈ ದೇವರಿಂದ ಅಂತಂದ್ರೆ ನೀವೇ ಲೆಕ್ಕ ಹಾಕಿದ್ರೆ ಅಷ್ಟು ತುಂಬಾ ಪುರಾತನವಾದದ್ದು. ನಿಮಗೆ ಆ ದೇವರ ಅನುಗ್ರಹ ಸಂಪೂರ್ಣ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿದಿನ ಪೂಜೆ ಮಾಡೋದಕ್ಕೋಸ್ಕರ ನಮಗೋಸ್ಕರ ಮಾತ್ರ ಅಲ್ಲ, ನೀವೆಲ್ಲ ಚೆನ್ನಾಗಿರ್ಬೇಕು. ಯಾಕಂದ್ರೆ ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕು. ಯಾಕಂದ್ರೆ ನೀವು ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರತಿಯೊಬ್ಬ ಬ್ರಾಹ್ಮಣ ಕೇಳ್ಕೊಳ್ಳೋದು ಅದೇ, ಪೂಜಕರು ಕೇಳ್ಕೊಳ್ಳೋದು ಅದೇ. ಯಾರು ಬರ್ತಾರೋ ಅವ್ರೆಲ್ಲರಿಗೂ ಒಳ್ಳೇದಾಗಲಿ ಅಂತ. ಯಾಕಂದ್ರೆ ನಮಗೋಸ್ಕರ ಕೇಳ್ಕೊಂಡ್ರೆ ಸ್ವಾರ್ಥ ಆಗುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ನಿಸ್ವಾರ್ಥ ಆಗುತ್ತೆ. ಅದರಿಂದ ನಮಗೆ ಸ್ವಾರ್ಥ ಇದ್ರೂ ಕೂಡ ನಾವು ಪೂಜೆ ಮಾಡೋ ವೃತ್ತಿ ನಮ್ದು, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂತ 2 ಮಾತು ಹೇಳಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ದೇವಸ್ಥಾನ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಸಹಕಾರದಿಂದ ಎಲ್ಲ ಚೆನ್ನಾಗಿ ದಿನ ದಿನ ವರ್ಷ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಇದೇ ರೀತಿ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ದೇವರನ್ನ ಕೇಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಪವಿತ್ರವಾದ ಶಿವರಾತ್ರಿ ಪ್ರಾತಃ ಕಾಲದಲ್ಲಿ ಬ್ರಹ್ಮ ಮಹೋತ್ಸವದಲ್ಲಿ ಏಕಾತ್ಮವಾದ ರುದ್ರಾಭಿಷೇಕ ಎಲ್ಲ ಕಾರ್ಯಕ್ರಮಗಳಿರುತ್ತೆ. ಇದಾದ ನಂತರ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳೆಲ್ಲರೂ ಮಾಡ್ತಾ ಇದ್ದೀವಿ. ಅದಲ್ಲದೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ 6 ನಾಳೆ ಬೆಳಿಗ್ಗೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನಾವು ವಿಶೇಷವಾಗಿ ತಿಳಿಸಬೇಕೇನೆಂದರೆ ದೇವಸ್ಥಾನದಲ್ಲಿ ಬೇಕಾದ ಕಾರ್ಯಕ್ರಮ ನಡೆಯಬೇಕಾಗಿದೆ. ಬಹಳ ಬಾಧಿತವಾಗಿದೆ. ದಾನಿಗಳು ಯಾರಾದರೂ ಬಂದು ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ದಾನಿಗಳು ಯಾರಾದರೂ ಬಂದರೆ ಇಲ್ಲಿ ಬೇಕಾದ ಅನುಕೂಲ ಮಾಡಿಕೊಡ್ತೀವಿ. ದಯಮಾಡಿ ಗಮನಿಸಬೇಕು. ಭಕ್ತಾದಿಗಳು ದಾನಿಗಳು ಮುಂದೆ ಬರುವುದು ಎಲ್ಲ ತಮ್ಮ ಮನದನ್ನ ಏನು ಬೇಕಾದರೂ ಸಹಾಯ ಮಾಡಿ ಇನ್ನ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕರ್ತವ್ಯ ಪದಗಳ ಮೇಲಿದೆ. ಅದಕ್ಕೋಸ್ಕರ ದಯಮಾಡಿ ಭಕ್ತಾದಿಗಳು ಹಾಗೂ ದಾನಿಗಳು ವಿಶೇಷವಾಗಿ ಒಂದು ಬೇಕಾದಂಥ ಕೆಲಸ ಕಾರ್ಯಕ್ರಮಗಳು ಭಾಗ ಇದೆ. ಅದನ್ನೆಲ್ಲ ನೆನೆಸ್ಕೋಬೇಕಾದ್ರೆ ಇಲ್ಲಿ ಫಂಡ್ಸ್ ಬಹಳ ಕಮ್ಮಿ ಇದೆ ನಮ್ಮ ದೇವಸ್ಥಾನಕ್ಕೆ. ಆದ್ರಿಂದ ದಾನಿಗಳ ಮುಂದೆ ಬಂದರೆ ಬಹಳ ಕಾರ್ಯಕ್ರಮ ಮಾಡಬೇಕು ಅಂತಂದು ಹೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಬೇಕಾದ ಸಹಕಾರಗಳು ನಮ್ಮ ನಮ್ಮ ಅಧಿಕಾರಿಗಳು ತಪ್ಪದೆ ಸಿಗುತ್ತೆ. ದಯಮಾಡಿ ಮುಂದೆ ಬನ್ನಿ ಅಂತ ಕೇಳ್ಕೊಳ್ಳುತ್ತಾ
ಈ ಮೇಲೆ ಸಾಯಂಕಾಲ ಇದು ಮುಂದಿನ ಸಾಯಂಕಾಲ ಭಜನೆ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10:30ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಸತತವಾಗಿ ಒಂದು ಭಜನಾ ಕಾರ್ಯಕ್ರಮ ಸುಮಾರು 56 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೊಸಗೌಡ ತಂಡ ಸುಮಾರು 70 ವರ್ಷದಿಂದ ಅವರು ಸತತವಾಗಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಹೊಸಗೌಡ ತಂಡ ಅವರು ಕೂಡ ಆಯುರ್ವೇದ ಕೊಟ್ಟು ಮಲೇಶ್ ಕಾಪಾಡಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಪ್ರತ್ಯೇಕವಾಗಿ ಇಲ್ಲಿ ಎಲ್ಲ ಸಹಕಾರ ಸಂಸ್ಥೆಯಿಂದ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಆರ್ಥಿಕ ಸಿಬ್ಬಂದಿ ಇರ್ಬೋದು, ನಮ್ಮ ಕಾರ್ಯಕ್ರಮಗಳು ಕಲಾವಿದರಾಗಿರ್ಬೋದು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷ ನಡೀಬೇಕು ಅಂತೇಳಿ ಕೇಳ್ಕೊಳ್ತಾ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಧನ್ಯವಾದ.